ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಈ ಪಯಣ ಯೂಟ್ಯೂಬ್ ಚಾನಲ್ ನ ಕ್ವಿಕ್ ನ್ಯೂಸ್ ಅಪ್ಡೇಟ್ ಗಳ ಈ ಹೊಸ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಒನ್ ಡೇ ನಲ್ಲಿ ಏನೇನ್ ನ್ಯೂಸ್ ಆಗಿರ್ತಾವಲ್ವಾ, ಎಲ್ಲಾ ನ್ಯೂಸ್ ಗಳನ್ನು ಈ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಲಾಗುತ್ತೆ. ಅದಕ್ಕೆ ನೀವೆಲ್ಲರೂ ಈ ವಿಡಿಯೋನು ಪೂರ್ತಿಯಾಗಿ ನೋಡಿ. ಹಾಗೆ ನೀವೇನಾದ್ರೂ ಇದುವರೆಗೂ ನಮ್ಮ ಈ ಪಯಣ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈ ಮಿಡಲ್ ಈಸ್ಟ್ ನ ಯುದ್ಧ ಮುಗಿಯೋ ರೀತಿ ಕಾಣ್ತಾ ಇಲ್ಲ. ಮುಚ್ಚಿದ ಜ್ವಾಲೆ ಏನಿರುತ್ತೆ ಅಲ್ವಾ, ಜ್ವಾಲೆಯಲ್ಲಿ ಏನಾದ್ರೂ ಹಾಕಿದ್ರೆ ಜ್ವಾಲೆ ಯಾವ ರೀತಿಯಾಗಿ ಉಲ್ಬಣವಾಗುತ್ತೆ ಅಲ್ವಾ, ಆ ರೀತಿಯಾಗಿ ಮಿಡಲ್ ಈಸ್ಟ್ ನ ಯುದ್ಧ ಕೂಡ ಆಗ್ತಾ ಇದೆ ಅಂತ ಹೇಳ್ಬಹುದು. ಈ ಮಿಡಲ್ ಈಸ್ಟ್ ನಲ್ಲಿ ಸ್ವಲ್ಪ ದಿನ ಯುದ್ಧ ಆಗುತ್ತೆ, ಮತ್ತೆ ಕಡಿಮೆ ಆಗುತ್ತೆ, ಮತ್ತೆ ಕಡಿಮೆ ಆಗುತ್ತೆ, ಇದೇ ರೀತಿ ಆಗ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಇದೀಗ ಇಸ್ರೇಲ್ ಮತ್ತು ಇರಾನಿನ ನಡುವೆ ಯುದ್ಧ ಆಗ್ತಾ ಇದೆ. ಇದೀಗ ಈ ಯುದ್ಧದ ಒಳಗೆ ಅಮೆರಿಕಾನು ಕೂಡ ಸೇರ್ಕೊಂಡಿದೆ. ಇರಾನಿನ ಸುಪ್ರೀಂ ಲೀಡರ್ ಆದಂತ ಅಯತುಲ್ಲಾ ಅಲಿ ಖಮೇನಿ ಅವರ ಮನೆಯ ಪಕ್ಕದಲ್ಲೇ ಇಸ್ರೇಲ್ ದಾಳಿ ಮಾಡಿದೆ ಅಂತ ಇದೀಗ ಸುದ್ದಿ ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಇಸ್ರೇಲ್ ಮತ್ತು ಇರಾನಿನ ನಡುವಿನ ಯುದ್ಧ ಮುಗಿಯೋ ರೀತಿ ಕಾಣ್ತಾ ಇಲ್ಲ, ಆದ್ರೆ ಇದೀಗ ಮುಗಿಬಹುದು. ಯಾಕಂದ್ರೆ ಇದೀಗ ಅದರಲ್ಲಿ ಎಂಟ್ರಿ ಆಗಿರೋದು ಡೊನಾಲ್ಡ್ ಟ್ರಂಪ್ ಅವರಲ್ವಾ, ಅದಕ್ಕೆ ಇದೀಗ ಈ ಎರಡು ದೇಶಗಳ ನಡುವಿನ ಯುದ್ಧ ಮುಗಿಬಹುದು ಅನಿಸ್ತಾ ಇದೆ. ನಿಮಗೇನನ್ನಿಸುತ್ತೆ ಅಂತ ಕೆಳಗೆ ಕಾಮೆಂಟ್ ಮಾಡಿ. ಈ ಎರಡು ದೇಶಗಳ ನಡುವಿನ ಯುದ್ಧ ಏನಾದ್ರೂ ಮುಗಿದ್ರೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಶಾಂತಿ ನೋಬೆಲ್ ಅಂತೂ ಸಿಗೋದು ಪಕ್ಕಾ ಅಂತ ಹೇಳ್ಬಹುದು. ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಇರಾನ್ ಮೇಲೆ ದಾಳಿ ಮಾಡ್ತಾ ಇವೆ ಅಲ್ವಾ, ಇರಾನ್ ಕೂಡ ಏನು ಹಿಂದೆ ಇಲ್ಲ ಅಂತ ಹೇಳ್ಬಹುದು. ಅಮೆರಿಕದ ವಾಯು ನೆಲೆ ಮೇಲೆ ಇರಾನ್ ಕೂಡ ದಾಳಿ ಮಾಡಿತು. ಈ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಕೂಡ ಏನ್ ದಾಳಿ ಮಾಡ್ತಾ ಇವೆ ಅಲ್ವಾ, ಒಂದು ರೀತಿಯ ಕಾರ್ಯಾಚರಣೆ ಅಂತ ಹೇಳ್ಬಹುದು. ಈ ಕಾರ್ಯಾಚರಣೆ ಅಥವಾ ಆಪರೇಷನ್ ಗೆ ಅಮೆರಿಕ ಎಪಿಕ್ ಫ್ಯೂರಿ ಅಂತ ಒಂದು ಹೆಸರಿಟ್ಟಿದೆ. ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡ್ತಲ್ವಾ, ಮಾಡಿದ್ಮೇಲೆ ಇಸ್ರೇಲ್ ನಲ್ಲಿ ಎಲ್ಲಾ ಕಡೆ ಸೈರನ್ಗಳು ಮೊಳಗಿದ್ವು ಎಂದು. ಹಾಗೆ ಇಸ್ರೇಲ್ ನ ಎಲ್ಲಾ ಭಾಗಗಳಲ್ಲಿ ಕಟ್ಟೆಚ್ಚರ ಹಾಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಲಾಗಿದೆ ಅಂತ ಇಸ್ರೇಲ್ ನ ಅಧಿಕಾರಿಗಳು ಕೂಡ ಹೇಳಿದ್ರು. ಇರಾನ್, ಇಸ್ರೇಲ್ ಹಾಗೆ ಗಲ್ಫ್ ರಾಷ್ಟ್ರಗಳಲ್ಲೇನು ವಾಸ ಮಾಡ್ತಾ ಇದ್ದಾರಲ್ವಾ ಭಾರತೀಯರು, ಆ ಭಾರತೀಯರಿಗೆ ಭಾರತ ಸರ್ಕಾರ ಒಂದು ಸುತ್ತೋಲೆ ಹೊರಡಿಸಿದೆ. ಈ ಇಸ್ರೇಲ್ ಮತ್ತು ಇರಾನಿನ ಯುದ್ಧ ಮುಗಿಯುವವರೆಗೂ ಯಾರು ಕೂಡ ಒಂದು ಹೆಚ್ಚಿನ ಪ್ರಮಾಣದ ಪ್ರಯಾಣ ಮಾಡಬಾರದು ಭಾರತೀಯ ಪ್ರಯಾಣಿಕರು ಅಂತ ಭಾರತ ಸರ್ಕಾರ ಒಂದು ಸುತ್ತೋಲೆ ಹೊರಡಿಸಿದೆ. ಭಾರತೀಯ ನಾಗರಿಕರು ಈ ಎರಡೂ ದೇಶಗಳ ಯುದ್ಧ ಮುಗಿಯುವವರೆಗೂ ಯಾರು ಕೂಡ ಮನೆಯಿಂದ ಹೆಚ್ಚಿಗೆ ಹೊರಗಡೆ ಹೋಗಬಾರದು ಅಂತ ಸುತ್ತೋಲೆಯಲ್ಲಿ ಹೇಳಿದ್ರು. ರಣಜಿ ಟ್ರೋಫಿಯ ಫೈನಲ್ ಮ್ಯಾಚ್ ಕರ್ನಾಟಕದ ಹುಬ್ಳಿಯಲ್ಲಿ ನಡೀತಾ ಇತ್ತು. ಈ ಬಗ್ಗೆ ನಿಮ್ಗೆಲ್ಲ ಆಲ್ರೆಡಿ ಗೊತ್ತೇ ಇದೆ. ಈ ಮ್ಯಾಚ್ ನಲ್ಲಿ ಕರ್ನಾಟಕ ಮತ್ತು ಜಮ್ಮು ಕಾಶ್ಮೀರದ ಟೀಮ್ಗಳು ಆಡ್ತಾ ಇದ್ವು. 67 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಜಮ್ಮು ಕಾಶ್ಮೀರ ರಣಜಿ ಟ್ರೋಫಿಯನ್ನು ರೋಚಕವಾಗಿ ಗೆದ್ದಿದೆ ಅಂತ ಹೇಳ್ಬಹುದು. ಕಳೆದ 2 ವರ್ಷಗಳಲ್ಲಿ ಗುಜರಾತ್ ನಲ್ಲಿ 322 ಸಿಂಹಗಳು ಸಾವಾಗಿದೆ ಅಂತ ಅಲ್ಲಿನ ಅರಣ್ಯ ಸಚಿವರಾದಂತ ಅರ್ಜುನ್ ಮುಂಡವಾಡಿ ಅವರು ಅಲ್ಲಿನ ವಿಧಾನಸಭೆಯಲ್ಲಿ ಇಂದು ತಿಳಿಸಿದ್ರು. ಇದೊಂದು ಕಳವಳಕಾರಿ ವಿಷಯನೇ ಅಂತ ಹೇಳ್ಬಹುದು. ಈ ಬಗ್ಗೆ ನಿಮಗೇನ್ ಅನಿಸುತ್ತೆ ಅಂತ ಕೆಳಗೆ ಕಾಮೆಂಟ್ ಮಾಡಿ. ಈ ಆಂಧ್ರ ಪ್ರದೇಶದ ಕಾಕಿನಾಡ್ ನಲ್ಲಿ ಪಟಾಕಿ ಉತ್ಪಾದನಾ ಘಟಕ ಏನಿರ್ತದಲ್ವಾ, ಆ ಪಟಾಕಿ ಉತ್ಪಾದನಾ ಘಟಕದಲ್ಲಿ ಭೀಕರವಾದ ಸ್ಫೋಟವಾಗಿದೆ. ಆ ಸ್ಫೋಟದಿಂದ 12ಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ದಾರಂತ ಇದೀಗ ಸುದ್ದಿ ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಆದ್ರೆ ಇನ್ನೂ ಕೂಡ ಯಾವುದೇ ಒಂದು ರೀತಿಯ ಕನ್ಫರ್ಮ್ ಮಾಹಿತಿ ಅಂತೂ ಬಂದಿಲ್ಲ. ಇವತ್ತಿನ ಈ ಕ್ವಿಕ್ ನ್ಯೂಸ್ ಅಪ್ಡೇಟ್ ಗಳ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕೆಳಗೆ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ವಿಡಿಯೋನು ಲೈಕ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗಾಗಿ ನಮ್ಮ ಈ ಪಯಣ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.